ಇದು ಡಿಜಿಟಲ್ ಜಗತ್ತು. ಸೋಷಿಯಲ್ ಮೀಡಿಯಾ, ಇಮೇಲ್, ಇಂಟರ್ನೆಟ್, ಹುಡುಕಾಟ, ಸ್ಮಾರ್ಟ್ ಗ್ಯಾಜೆಟ್, ಪ್ರಯಾಣ, ಬ್ಯಾಂಕಿಂಗ್, ಮನೋರಂಜನೆ, ಶಾಪಿಂಗ್, ಸಂವಹನ, ಯಾವುದೇ ಕ್ಷೇತ್ರವಾಗಲಿ ಎಲ್ಲವೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಆಗಿದ್ದಾವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈ ಎಲ್ಲ ಕ್ಷೇತ್ರಗಳ ಸೇವೆಯನ್ನು ಸುಲಭಗೊಳಿಸುವ ಕೆಲಸ ಮಾಡುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಸಂಸ್ಥೆಗಳು ಕೂಡ ಕೃತಕ ಬುದ್ಧಿಮತ್ತೆಯನ್ನು ಅಳವಡಿಸಿಕೊಳ್ಳುವುದಕ್ಕೆ ಉತ್ಸುಕವಾಗಿವೆ. ಇಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಕೇಂದ್ರ ಸರ್ಕಾರ ಸೇರಿದಂತೆ ರಾಜ್ಯ ಸರ್ಕಾರಗಳು ಎಐ ಮೇಲೆ ಡಿಪೆಂಡ್ ಆಗಿದ್ದಾವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಕಚೇರಿಗಳಲ್ಲಿ ಎಐ ಬಳಕೆಯಾಗ್ತಾ ಇದೆ. ಈಗ ಮನುಷ್ಯ ಮಾಡುವಂಥ ಕೆಲಸಗಳೆಲ್ಲವನ್ನ ಎಐ ಅನ್ನೋ ಯಂತ್ರವೊಂದು ಮಾಡುವ ಕಾಲ ಬಂದ್ಬಿಟ್ಟಿದೆ. 100 ಮನುಷ್ಯರು 1 ಗಂಟೆ ಮಾಡೋ ಕೆಲಸವನ್ನು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಯಂತ್ರ ಥಟ್ ಅಂತ ಮಾಡಿಬಿಡುತ್ತೆ. ಈಗಾಗಲೇ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಇದರ ಬಳಕೆ ಚಾಲ್ತಿಗೆ ಬಂದುಬಿಟ್ಟಿದೆ. ಹಾಗಾಗಿ ಎಐ ಈಗ ಕೇವಲ ಕೌಶಲ್ಯವಲ್ಲ, ಬದಲಿಗೆ ಕೋಟಿಗಟ್ಟಲೆ ಸಂಬಳ ನೀಡುವಂಥ ಉದ್ಯೋಗದ ಪಾಸ್ವರ್ಡ್ ಕೂಡ ಹೌದು. ನೀವು ಎಐ ಕಲಿತು ಎಕ್ಸ್ಪರ್ಟ್ ಆದರೆ 1 ಕೋಟಿ ಸಂಬಳ ಪಡಿಬಹುದು. ಯಾವ ಕೌಶಲ್ಯಗಳು ಕಲಿತರೆ 1 ಕೋಟಿ ಪ್ಯಾಕೇಜ್ ಸಿಗುತ್ತೆ ಅಂತ ಹೇಳ್ತೀವಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ಎಐಗೆ ಸಂಬಂಧಿಸಿದಂಥ ಹಲವು ಉದ್ಯೋಗಗಳು ಭಾರೀ ಬೇಡಿಕೆಯಲ್ಲಿದ್ದಾವೆ. ಎಐ ಸಂಶೋಧನಾ ವಿಜ್ಞಾನಿ, ಮೆಷಿನ್ ಲರ್ನಿಂಗ್ ಎಂಜಿನಿಯರ್, ಪ್ರಾಂಪ್ಟ್ ಎಂಜಿನಿಯರ್, ಎನ್ಎಲ್ಪಿ ತಜ್ಞ, ಎಐ ಉತ್ಪನ್ನ ವ್ಯವಸ್ಥಾಪಕ ಮತ್ತು ಕಂಪ್ಯೂಟರ್ ವಿಷನ್ ಎಂಜಿನಿಯರ್ಗಳು, ಹೀಗೆ ಹಲವು ಹುದ್ದೆಗಳು ಕ್ರಿಯೇಟ್ ಆಗಿದ್ದಾವೆ. ನಾವು ಹೇಳಿದಂಥ ಯಾವುದಾದ್ರೂ ಒಂದು ಸ್ಕಿಲ್ ಹೊಂದಿದ್ರು ಇದರ ಸ್ಟಾರ್ಟಿಂಗ್ ಪ್ಯಾಕೇಜ್ 1 ಕೋಟಿ ಸಂಬಳ ಇದೆ. ಮೆಷಿನ್ ಲರ್ನಿಂಗ್ ಮತ್ತು ಡೀಪ್ ಲರ್ನಿಂಗ್ ಈಗ ಭಾರಿ ಡಿಮಾಂಡ್ ಇರುವಂಥ ಕಾನ್ಸೆಪ್ಟ್. ಮೆಷಿನ್ ಲರ್ನಿಂಗ್ ಮತ್ತು ಡೀಪ್ ಲರ್ನಿಂಗ್ ಎಐನ ಪ್ರಮುಖ ಪರಿಕಲ್ಪನೆಗಳು. ಇವುಗಳ ತಿಳುವಳಿಕೆ ಇಲ್ಲದೆ ಯಾವುದೇ ಎಐ ಪಾತ್ರ ಅಪೂರ್ಣ. ಗೂಗಲ್ನ ಮೆಷಿನ್ ಲರ್ನಿಂಗ್ ಕ್ರ್ಯಾಶ್ ಕೋರ್ಸ್ಗಳು ಕಂಪ್ಲೀಟ್ ಫ್ರೀ ಆಗಿದ್ದು ನೀವು ಇಲ್ಲಿಂದ ಪ್ರಾರಂಭ ಮಾಡಬಹುದು. ಮೇಲ್ವಿಚಾರಣೆ ಮತ್ತು ಮೇಲ್ವಿಚಾರಣೆ ಇಲ್ಲದ ಕಲಿಕೆ ಹಾಗೂ ನ್ಯೂರಲ್ ನೆಟ್ವರ್ಕ್ಗಳು, ಟೆನ್ಸಾರ್ ಫ್ಲೋ ಮತ್ತು ಪೈಥಾಕ್ ಫ್ರೇಮ್ವರ್ಕ್ಗಳು ಕಲಿತರೆ ಈ ಜಾಬ್ ಗ್ಯಾರಂಟಿ. ಪ್ರಾಂಪ್ಟ್ ಎಂಜಿನಿಯರಿಂಗ್, ಚಾಟ್ ಜಿಪಿಟಿ, ಜೆಮಿನಿಯಂತಹ ಎಐ ಪರಿಕರಗಳನ್ನು ಸರಿಯಾಗಿ ಬಳಸೋದಕ್ಕೆ ಇಂದು ಇದು ಬೇಕೇ ಬೇಕು. ಹಾಗಾಗಿ ಪ್ರಾಂಪ್ಟ್ ಎಂಜಿನಿಯರ್ಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ನಿಮ್ಮ ಇಂಗ್ಲಿಷ್ ಎಷ್ಟು ಉತ್ತಮವಾಗಿದೆಯೋ ಅಷ್ಟು ಉತ್ತಮ ಪ್ರಾಂಪ್ಟ್ಗಳು ರಚನೆ ಆಗ್ತವೆ. ಇದಕ್ಕೆ ಅಗತ್ಯ ಇರುವಂಥ ಪ್ರಮುಖ ಕೌಶಲ್ಯಗಳು ಅಂದರೆ ಪ್ರಾಂಪ್ಟ್ಗಳನ್ನು ಬರೆಯೋದು. ಇದಕ್ಕಾಗಿ ಪ್ರಾಂಪ್ಟ್ ಪ್ಲೇಯರ್ ಮತ್ತು ಲ್ಯಾಂಗ್ಚೈನ್ ನಂತಹ ಪರಿಕರಗಳು ಕಲಿಯಬಹುದು. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದರೆ ಎನ್ಎಲ್ಪಿ, ಇದು ಮಾನವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಎಐ. ಚಾಟ್ಬಾಟ್, ಗೂಗಲ್ ಸರ್ಚ್ ಅಥವಾ ವಾಯ್ಸ್ ಅಸಿಸ್ಟೆಂಟ್ನಂತಹ ಮಾನವ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರತಿಯೊಂದು ವ್ಯವಸ್ಥೆ ಎನ್ಎಲ್ಪಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಹಗಿಂಗ್ ಫೇಸ್ ವೆಬ್ಸೈಟ್ನಲ್ಲಿ ನೀವು ಫ್ರೀ ಕೋರ್ಸ್ ಮಾಡಬಹುದು. ಟೋಕನೈಸೇಷನ್, POS ಟ್ಯಾಗಿಂಗ್ ಕಲಿಬೇಕು. ಅಷ್ಟೇ ಅಲ್ಲ, ಎಐನಲ್ಲಿ ಕೆಲಸ ಮಾಡೋದಕ್ಕೆ ಪೈಥಾನ್ ಅತ್ಯಂತ ಜನಪ್ರಿಯ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದಕ್ಕೆ ಅಗತ್ಯವಿರುವಂಥ ಟೂಲ್ಸ್ ಪೈಥಾನ್ ಬೇಸಿಕ್ಸ್, ನಂಪಿ, ಪೆಂಡಾಸ್, ಜುಪಿಟರ್ ನೋಟ್ಬುಕ್, ಟೆನ್ಸ್ಫ್ಲೋನಲ್ಲಿ ಪ್ರಾಯೋಗಿಕ ಯೋಜನೆಗಳೊಂದಿಗೆ ಪ್ರಾರಂಭ ಮಾಡಬಹುದು. ಕೇವಲ ಸರ್ಟಿಫಿಕೇಟ್ ಇದ್ರೆ ಸಾಲೋದಿಲ್ಲ, ಬದಲಿಗೆ ನೀವು ಗಿಟಬ್ನಲ್ಲಿ ನಿಮ್ಮ ಕೆಲಸವನ್ನು ತೋರಿಸಬೇಕು. ಇದರಲ್ಲಿ ಕನಿಷ್ಠ 5 ಎಐ ಯೋಜನೆಗಳನ್ನು ಸೇರಿಸಿ. ಚಾಟ್ಬಾಟ್, ಇಮೇಜ್ ವರ್ಗೀಕರಣ ಮತ್ತು ಕಸ್ಟಮ್ ಚಾಟ್ಬಾಟ್ನಂತಹ ಬಳಕೆಯ ಪ್ರಕರಣಗಳನ್ನು ರೆಸ್ಯೂಮ್ನಲ್ಲಿ ತೋರಿಸಬೇಕು. ಪ್ರತಿಯೊಂದು ಯೋಜನೆಯನ್ನು ಲಿಂಕ್ಡ್ಇನ್ನಲ್ಲಿ ಹಂಚಿಕೊಳ್ಳಬೇಕು. ಗೂಗಲ್ ಪ್ರೊಫೆಷನಲ್ ML ಎಂಜಿನಿಯರ್, ಮೈಕ್ರೋಸಾಫ್ಟ್ ಸರ್ಟಿಫೈಡ್ ಎಐ ಎಂಜಿನಿಯರ್, AWS ಮೆಷಿನ್ ಲರ್ನಿಂಗ್ನ ಕುರಿತು ಸರ್ಟಿಫಿಕೇಟ್ ಇದ್ದರೆ ಇನ್ನೂ ಉತ್ತಮ. 1 ಕೋಟಿ ಉದ್ಯೋಗಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಹಾಗಾದರೆ ಅದನ್ನು ನೋಡೋಣ. ಗೂಗಲ್, ಮೆಟಾ, ಆ್ಯಪಲ್, ಮೈಕ್ರೋಸಾಫ್ಟ್ ಮತ್ತು ಓಪನ್ ಎಐ ಅಂತಹ ದೊಡ್ಡ ಕಂಪನಿಗಳಲ್ಲಿ ಹೈರಿಂಗ್ ನಡೀತಾ ಇದ್ದು ಇಲ್ಲಿ ಅರ್ಜಿ ಹಾಕಬಹುದು. ಸ್ಟಾರ್ಟಪ್ ಕಂಪನಿಗಳು ಟಾಪ್ಟಾಲ್, ಬ್ರೈನ್ ಟ್ರಸ್ಟ್ನಂತಹ ಫ್ರೀಲ್ಯಾನ್ಸ್ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಮತ್ತು ಡೀಪ್ ಮೈಂಡ್ ಫೇರ್ನಂತಹ ಸಂಶೋಧನಾ ಪ್ರಯೋಗಾಲಯಗಳಲ್ಲೂ ಉದ್ಯೋಗವನ್ನು ನೀವು ಪಡೆಯಬಹುದು. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.